ಜವಾಬ್ದಾರಿ ತಗೊಂಡು ಆಡುವಂತ ಆಟಗಾರರ ಕೊರತೆ ಇದೆಯಾ ಅಂತ ಅನಿಸ್ತಾ ಇದೆ ನಿಮಗೆ? ಈಗಿನ ತಂಡದಲ್ಲಿ ಅನುಭವದ ಅಂದಕ್ಕಿಂತ ಜಾಸ್ತಿ ಬಿಸಿ ರಕ್ತದ ಆಟಗಾರರು. ಇಂಡಿಯಾದವರು ಕೈ ಬಂದಿರೋ ಕ್ಯಾಚ್ಗಳನ್ನ ಬಿಡ್ತಾ ಇದ್ದಾರೆ. ಈ ಗೌತಮ್ ಗಂಭೀರ್ ತರಬೇತುದಾರ ಆದ ನಂತರ ಕಂಪ್ಲೀಟ್ ಸ್ಟ್ರಾಟಜಿ ಬ್ಯಾಟಿಂಗ್ ಮೇಲೇನೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಸಂದರ್ಭಕ್ಕೆ ತಕ್ಕಂತ ಆಟ ಆಡುವಂತಹ ಆಟಗಾರರ ಕೊರತೆ. ಚುಟುಕು ಕ್ರಿಕೆಟೇ ಹಾಗೆ, ಕೊನೆಯಲ್ಲಿ ಎಂಡ್ ಆಫ್ ದ ಮ್ಯಾಚ್ ಅವನು ಎಷ್ಟು ರನ್ ಹೊಡೆದ, ಎಷ್ಟು ಬಾಲಲ್ಲಿ, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದಿಂದ KL ರಾಹುಲ್ ಇದ್ದಾರೆ. ಸೊ ಇವ್ರನ್ನ 2020 ಪಂದ್ಯಗಳಿಗೆ ಪರಿಗಣನೆ ಮಾಡಬಹುದಾ? KL ರಾಹುಲ್ನ ತೆಗೆದುಕೊಂಡ್ರೆ ಯಾರನ್ನ ಬಿಡೋದು? ಹಾರ್ದಿಕ್ ಪಾಂಡ್ಯ ಅವ್ರ ಆಟಿಟ್ಯೂಡ್ ಬಗ್ಗೆ ಹೇಳೋದಾದ್ರೆ, ಆತ್ಮವಿಶ್ವಾಸ ಒಬ್ಬ ಆಟಗಾರನಿಗೆ ಹೇಗಿರ್ಬೇಕು ಅನ್ನೋದು ಹಾರ್ದಿಕ್ ಪಾಂಡ್ಯ ಅವ್ರನ್ನ ನೋಡ್ಬೇಕು. ಇಡನ್ ಗಾರ್ಡನ್ ಪಿಚ್ ಬಗ್ಗೆ ಮಾತಾಡೋದಾದ್ರೆ ಭಾರತಕ್ಕೆ ಎಷ್ಟು ಸಪೋರ್ಟಿವ್ ಆಗಿದೆ ಮತ್ತೆ ಈ ಪಿಚ್ ಹೇಗೆ ವರ್ತನೆ ಮಾಡಬಹುದು ಮುಂದಿನ ಪಂದ್ಯಕ್ಕೆ ಅಂತ. ಮೊದಲು ಬ್ಯಾಟ್ ಮಾಡಿ ತಂಡಕ್ಕೆ ಸ್ವಲ್ಪ ಅನುಕೂಲ ಜಾಸ್ತಿ ಇರ್ಬೋದು. ಟಾಸ್ ಗೆದ್ದ ತಂಡ ಬಹುಶಃ ಬ್ಯಾಟಿಂಗನ್ನೇ ಮೊದಲು ಆಯ್ಕೆ ಮಾಡ್ಕೋಬಹುದು ಅಂತ ಅನಿಸ್ತದೆ. ಹಾಗಾಗಿ ಬೌಲರ್ಗಳಿಗೆ ಇದೊಂದು ಅಗ್ನಿ ಪರೀಕ್ಷೆ ನಾಳೆ. ನಮಸ್ಕಾರ ವೀಕ್ಷಕರೇ, ಪ್ರಜಾವಾಣಿಯ ಡಿಜಿಟಲ್ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಿಮಗೆಲ್ಲ ಗೊತ್ತೇ ಇದೆ, 2020 ವಿಶ್ವಕಪ್ 2026 ಮುಕ್ತಾಯದ ಹಂತವನ್ನು ಬಂದು ತಲುಪ್ತಾ ಇದೆ. ಈ ಹಂತದಲ್ಲಿ ಭಾರತ ತಂಡವು ವೆಸ್ಟ್ ಇಂಡೀಸ್ ವಿರುದ್ಧ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ಬಲಿಷ್ಠ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸ್ತಾ ಇದೆ. ಏನು ಡೂ ಆರ್ ಡೈ ಅಂತ ಕರ್ಸ್ಕೊಳ್ಳುವಂತಹ ಪಂದ್ಯದಲ್ಲಿ ಭಾರತ ತಂಡ ಗೆಲ್ಲಲೇಬೇಕಾಗಿದೆ. ಈ ಒಂದು ಪಂದ್ಯವನ್ನ ಭಾರತ ಅಥವಾ ವೆಸ್ಟ್ ಇಂಡೀಸ್ ಯಾರೇ ಗೆದ್ರೂ ಕೂಡ ಸೆಮಿಫೈನಲ್ನ ಪ್ರವೇಶ ಪಡಿತಾ ಇದ್ದಾರೆ. ಈ ಒಂದು ಮಾಡು ಇಲ್ಲದೆ ಮಡಿ ಅನ್ನುವಂತಹ ಪಂದ್ಯದಲ್ಲಿ ಭಾರತ ತಂಡ ಯಾವ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಮಾಡ್ಕೋಬೇಕು, ಪಂದ್ಯವನ್ನ ಗೆಲ್ಲಿಕ್ಕೆ ಏನೆಲ್ಲ ಪ್ರಯೋಗಗಳನ್ನ ಮಾಡಬೇಕು ಅನ್ನುವಂತಹ ಕುರಿತಾಗಿ ಚರ್ಚೆಯನ್ನ ಮಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಕ್ರೀಡಾ ವರದಿಗಾರರು ಹಾಗೂ ಕ್ರಿಕೆಟ್ ವಿಶ್ಲೇಷಕರಾದಂತಹ ಅಮೃತ್ ಜೋಗಿ ಸರ್ ಇದ್ದಾರೆ. ಅವ್ರ ಜೊತೆಗೆ ಚರ್ಚೆಯನ್ನ ಆರಂಭ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇ ಕ್ವಶನ್ ಏನಂದ್ರೆ, ಇಡೀ ಟೂರ್ನಮೆಂಟ್ ಅಲ್ಲಿ ಏನು ತಂಡ 2020 ವಿಶ್ವಕಪ್ ಆರಂಭ ಆಗ್ಲಿಕ್ಕೂ ಮೊದಲು ಭಾರತ ತಂಡ ಒಂದು ಬಲಿಷ್ಠ ತಂಡ ಅಂತೇಳಿ ಕಾಣಿಸ್ಕೊಂಡಿತ್ತು. ಆದ್ರೆ 2020 ವಿಶ್ವಕಪ್ ಆರಂಭ ಆದ ನಂತರ ಭಾರತದ ತಂಡದ ಪ್ರದರ್ಶನ ನಿಮ್ಗೆ ತೃಪ್ತಿ ಕೊಟ್ಟಿದ್ಯಾ ಇಡೀ ಟೂರ್ನಮೆಂಟ್ ನ ತಗೊಂಡ್ರೆ? ಅಂದ್ರೆ ನಾವು ಈಗ ಯಾವುದೇ ಒಂದು ನಿರೀಕ್ಷೆ ಇಟ್ಕೊಂಡು ಕೂಡಲೇ ಅದಕ್ಕೆ ತಕ್ಕ ಹಾಗೆ ತಂಡ ಪ್ರದರ್ಶನ ಕೊಡೋದು ಸ್ವಲ್ಪ ಕಷ್ಟನೇ ಆಗ್ಬಿಡುತ್ತೆ. ನಮ್ಮ ನಿರೀಕ್ಷೆ ಮುಟ್ಟೋದು ಬಹಳ ಕಷ್ಟ ಆಗುತ್ತೆ. ಅದರಲ್ಲೂ ನೀವು ಏನು ಈಗ ಕಳೆದ ಒಂದು 2-3 ವರ್ಷಗಳ ಭಾರತ ತಂಡದ ಸಾಧನೆಯನ್ನು ಗಮನಿಸಿದರೆ ಖಂಡಿತ ನಾವು ನಿರೀಕ್ಷೆ ಇಟ್ಕೊಳ್ಳೋಂಥದ್ದೇ. ಆದರೆ ಕ್ರಿಕೆಟು ಆಟ, ಎನಿ ಆಟ, ಯಾವುದೇ ಆಟನ ತಗೊಂಡ್ರು ಅನಿರೀಕ್ಷಿತಗಳು. ಯಾಕಂದರೆ ಎಲ್ಲ ತಂಡಗಳು ಗೆಲ್ಲಬೇಕನ್ನೋ ರೀತಿಯಲ್ಲೇ ಆಟ ಆಡ್ತಾ ಇದ್ದಾವೆ. ಅದು ಈ ವಿಶ್ವಕಪ್ನ ಹಂತದಲ್ಲಿದ್ದಾಗ ಎಲ್ಲರೂ ಸಾಮರ್ಥ್ಯವನ್ನು ಮೀರಿಕೊಂಡೇ ಅವರು ಆಟ ಆಡ್ತಾ ಇದ್ದಾರೆ. ನಮ್ಮ ತಂಡದ ಮೇಲೆ ಜಾಸ್ತಿ ನಿರೀಕ್ಷೆ ಇರೋದ್ರಿಂದಾಗಿ ಆ ನಿರೀಕ್ಷೆಯ ಒತ್ತಡನ ಅವರು ತಡ್ಕೊಳ್ಳೋಕೆ ಆಗ್ತಾ ಇದೆ ಅಲ್ವಾ ಆಟಗಾರರಿಗೆ ಗೊತ್ತಾ ಇಲ್ಲ. ಸೊ ಹಾಗಾಗಿ ಓಕೆ, ಕಳೆದ ಪಂದ್ಯಗಳಲ್ಲಿ ಫಲಿತಾಂಶ ಎಲ್ಲವೂ ನನಗೂ ತೃಪ್ತಿಕರ ಆಗಿದೆ. ಯಾಕಂದರೆ ಎಲ್ಲ ಪಂದ್ಯವನ್ನು ಗೆದ್ಕೊಂಡ್ಬಂದಿದ್ದಾರೆ. ಸೌತ್ ಆಫ್ರಿಕಾ ಮಾತ್ರ ಒಂದು ಅಲ್ಲಿ ಗ್ರೂಪ್ ಹಂತದಲ್ಲಿ ಒಂದು ಸೋತಿದ್ದು ಬಿಟ್ಟರೆ ಬೇರೆ ಎಲ್ಲ ಪಂದ್ಯಗಳನ್ನು ಗೆದ್ಕೊಂಡ್ಬಂದಿದೆ. ಹೆಂಗೆ ಗೆದ್ಕೊಂಡ್ಬಂದಿದ್ದಾರೆ ಅದು ಬೇರೆ ಇನ್ನೊಂದು ಪ್ರಶ್ನೆ. ಆದರೆ ಗೆದ್ಕೊಂಡಿದ್ದಾರೆ. ಲೀಗಲ್ಲಿ ಗ್ರೂಪಲ್ಲಿ ನಂಬರ್ 1 ಸ್ಥಾನದಿಂದ ಅರ್ಹತೆ ಪಡೆದಿದ್ದಾರೆ. ಇಟ್ಸ್ ಗುಡ್, ಪರ್ಫಾರ್ಮೆನ್ಸ್ ಗುಡ್. ಈಗ ಇನ್ನೊಂದು ಏನಂತಂದ್ರೆ, ತಂಡದಲ್ಲಿ ಒಂದು ಏನು ಸಂದರ್ಭಕ್ಕೆ ತಕ್ಕಂಥ ಆಟ ಆಡುವಂತಹ ಆಟಗಾರರ ಕೊರತೆ. ಈಗ ಉದಾಹರಣೆಗೆ ಕಳೆದ ವರ್ಷದ ವರ್ಲ್ಡ್ ಕಪ್ ಅಲ್ಲಿ ನಾವು ಹಾಲಿ ಚಾಂಪಿಯನ್ ಇದ್ದೀವಿ. ಹಾಲಿ ಚಾಂಪಿಯನ್ ಇರುವಾಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅನ್ನೋಂಥ ಆಟಗಾರರಿದ್ರು. ಅವರು ಏನೋ 2-3 ವಿಕೆಟ್ ಹೋದ್ರು ಕೂಡ ಏಕಾಂಗಿಯಾಗಿ, ನಾವು ಕಳೆದ ವರ್ಷ ಪಾಕಿಸ್ತಾನ ಮೇಲೆ ಮ್ಯಾಚ್ ನೋಡಿರ್ಬೋದು ಅಥವಾ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾದ ಮೇಲಿನ ಪಂದ್ಯನೇ ನೋಡಿರ್ಬೋದು. ಆ ಎಲ್ಲ ಪಂದ್ಯಗಳಲ್ಲಿ ಒಂದು ಟೀಮ್ ಇಂಡಿಯಾದ ಪರವಾಗಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಆದರೆ ಇಲ್ಲಿ ಚುಟುಕು ಸಮರ ಅಂತ ಬಂದ ತಕ್ಷಣನೇ ಹೊಡಿಬಡಿ ಆಟಗಾರರು, ಆ ಹೊಡಿಬಡಿ ಆಟಗಾರರು ತಂಡದಲ್ಲಿ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಜವಾಬ್ದಾರಿ ತಗೊಂಡು ಆಡುವಂಥ ಆಟಗಾರರ ಕೊರತೆ ಇದೆಯಾ ಅಂತ ಅನಿಸ್ತಾ ಇದೆಯಾ ನಿಮಗೆ? ಹೌದು, ಇದು ಒಳ್ಳೆ ಪ್ರಶ್ನೆ. ಯಾಕಂತಂದರೆ ಯಾವುದಕ್ಕೆ ಆದರೆ ಅನುಭವ ಅನ್ನೋದು ಭಾಳ ಮುಖ್ಯ ಅನಿಸುತ್ತೆ. ಈಗ ನೀವು ಇಬ್ಬರ ಹೆಸರು ಹೇಳಿದ್ರಿ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ. ಅವರ ಅನುಭವವೇ ತಂಡಕ್ಕೆ ಒಂದು ಸಂಪತ್ತಾಗಿತ್ತು. ಈಗಿನ ತಂಡದಲ್ಲಿ ಅನುಭವದ ಅಂದಕ್ಕಿಂತ ಜಾಸ್ತಿ ಬಿಸಿ ರಕ್ತದ ಆಟಗಾರರು ಬಂದು ಹೊಡಿ. ಯಾಕಂದರೆ ಚುಟುಕು ಕ್ರಿಕೆಟೇ ಹಾಗೆ. ಯಾಕಂದರೆ ಎಲ್ಲರೂ ಹೆಚ್ಚು ರನ್ಗಳನ್ನ, ಕಡಿಮೆ ಬಾಲಲ್ಲಿ ಹೆಚ್ಚು ರನ್ ತೊಗೊಳ್ತಾರೆ. ಅದೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಕರಿಂಗ್ ಮಾಡೋದಕ್ಕಿಂತ ಜಾಸ್ತಿಯಾಗಿ ಕೊನೆಯಲ್ಲಿ ಎಂಡ್ ಆಫ್ ದ ಮ್ಯಾಚ್ ಅವನು ಎಷ್ಟು ರನ್ ಹೊಡೆದ, ಎಷ್ಟು ಬಾಲಲ್ಲಿ, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಈಗಿನವರೆಗಿನ ಪಂದ್ಯಗಳನ್ನ ತಗೊಂಡ್ರೆ ಲಾಸ್ಟ್ ಕೊನೆಯ ಜಿಂಬಾಬ್ವೆಯ ಒಂದು ಎದುರಿನ ಪಂದ್ಯದಲ್ಲಿ ಒಂದು ಸಾಂಘಿಕ ಆಟ ಎಲ್ಲ ಆಟಗಾರರು ಆಡಿದ್ದು ಬಿಟ್ಟರೆ ಬೇರೆ ಎಲ್ಲಾದರೂ ಅಲ್ಯಾಪ್ಸ್ ಆದಾಗ ಯಾರಾದರೂ ಒಬ್ಬರು ಆಟ ಆಡಿ ಒಂದು ಉತ್ತಮ ಮೊತ್ತದ ಹತ್ರ ತಂಡ ತೆಗೆದುಕೊಂಡು ಹೋಗಿದ್ದಾರೆ.
ಅಫ್ಕೋರ್ಸ್ ನಾವು ಅವರ ಇಬ್ಬರ ಗೈರು ಹಾಜರಾತಿಯನ್ನು ನಾವು ಒಪ್ಕೊಳ್ಳೇಬೇಕು, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತ. ಬಟ್ ಇದು ಹರಿಯುವ ನದಿ, ನಾವು ಪಾಸ್ ಆಗ್ತಾ ಇರಬೇಕು. ಯಾಕಂದರೆ ಒಬ್ಬರೇ ಇಬ್ಬರನ್ನ ಆಟಗಾರನ ಅವಲಂಬಿಸಿರೋದು ಸಹ ಸರಿ ಅಂತ ಅನಿಸೋದಿಲ್ಲ. ಇದರಲ್ಲೂ ಯಾರಾದರೂ ಬರ್ಬೋದು. ಈಗ ಉದಾಹರಣೆಗೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಈಗ ಅವರು ಒಂದು ಉತ್ತಮ ಆಟಗಾರರಾಗಿ ಇದರಲ್ಲಿ ಟೂರ್ನಮೆಂಟಲ್ಲಿ ಕಾಣ್ತಾ ಇದ್ದಾರೆ. ಹೌದು, ಎಲಿಜಿಬಲ್ ಇದೆ. ಹೌದು, ಖಂಡಿತ ಅವರಿಗಿದೆ. ಬಟ್ ಈಗ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರಿಬ್ಬರನ್ನ ಒಂದು ಏನು ಬ್ಯಾಕಪ್ ಮಾಡುವಂತ ಪ್ಲೇಯರ್ಸ್. ಉದಾಹರಣೆಗೆ ಕರ್ನಾಟಕದಿಂದ KL ರಾಹುಲ್ ಇದ್ದಾರೆ, ಮತ್ತೆ ಶ್ರೇಯಸ್ ಅಯ್ಯರ್ ಇದ್ದಾರೆ. ಸೊ ಇವ್ರನ್ನ 2020 ಪಂದ್ಯಗಳಿಗೆ ಪರಿಗಣನೆ ಮಾಡಬಹುದಾ? ಯಾಕೆಂದ್ರೆ ಒಂಥರ ಕ್ಲಾಸ್ ಪ್ಲೇಯರ್ಗಳು ಇವರು, ಸಂದರ್ಭಕ್ಕೆ ತಕ್ಕಂಗೆ ಆಡುವಂತಹ ಸಾಮರ್ಥ್ಯ ಇದೆ. ಇವರನ್ನ ತಂಡಕ್ಕೆ ತಗೋಬಹುದಿತ್ತ T20 ವರ್ಲ್ಡ್ ಕಪ್ ಆಯ್ಕೆ ಸಂದರ್ಭದಲ್ಲಿ? ಮತ್ತೆ ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಒಬ್ಬ ಅದ್ಭುತವಾದ ಓಪನರ್. ಬ್ಯಾಕಪ್ ಓಪನರ್ ಆಗಿ ಕಂಟಿನ್ಯೂಸ್ ಆಗಿ ಅಭಿಷೇಕ್ ಶರ್ಮಾ ಫೇಲ್ ಆದಾಗ ಇವ್ರನ್ನ ಎಲ್ಲ ಒಂದ್ ಕಡೆ ಪುಷ್ ಮಾಡ್ಬೋದಿತ್ತ ಆ ಟೈಮಲ್ಲಿ ಅವ್ರು ಇದ್ದಿದ್ರೆ ತಂಡದಲ್ಲಿ ಅಂತ? ಯಾಕೆ ಸಂಜು ಸ್ಯಾಮ್ಸನ್ ಕೂಡ ಫೇಲ್ ಆಗಿದ್ರು, ಆ ಟೈಮಲ್ಲಿ ತಗೋಬೋದಿತ್ತ ಅಂತ? ಅಫ್ಕೋರ್ಸ್ ಈಗ ನಮ್ಮಲ್ಲಿ ಪ್ರತಿಭೆಗಳು ಹೇಗಿದೆ ಅಂತಂದ್ರೆ 3 ಕ್ರಿಕೆಟ್ ಟೀಮ್ ಮಾಡುವಷ್ಟು ಪ್ರತಿಭೆಗಳಿದೆ. ಈಗ KL ರಾಹುಲ್ನ ತೆಗೆದುಕೊಂಡ್ರೆ ಯಾರನ್ನ ಬಿಡೋದು? ಸಂಜು ಸ್ಯಾಮ್ಸನ್ನು ಓಕೆ, ಯಾಕಂದರೆ ಆರಂಭದಲ್ಲಿ ಅವರು ಉತ್ತಮ ಪ್ರದರ್ಶನ ನೋಡಿಯೇ ತಂಡಕ್ಕೆ ಬಂದಿರೋರು. ಸೊ ಅವ್ರನ್ನ ಬಿಡಬೇಕಾಗತ್ತಾ? ಅಥವಾ ನೀವು ಯಶಸ್ವಿ ಜೈಸ್ವಾಲ್, ಅಭಿಷೇಕ್ ಶರ್ಮಾ ಅವರು ಯಾವ ಥರ ಆಡ್ತಾಯಿದ್ರು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಅವ್ರನ್ನ ಬಿಟ್ಟು ತೆಗೆದ್ರೆ ಅದ್ರದ್ದು ಎಲ್ಲರೂ ವಿಶ್ಲೇಷಕರಾಗಿಬಿಡ್ತಾಯಿದ್ರು. ಕ್ರಿಕೆಟ್ ವಿಶ್ಲೇಷಣೆ ಮಾಡಿಕೊಂಡು ಅದು ಭಾಳ ತಪ್ಪು ಮಾಡಿರೋ ಕೆಲಸ ಅಂತ. ಈಗ 2 ಮ್ಯಾಚ್ ಆದ ಕೂಡಲೇ ಆಗತ್ತೆ ಅದು. ಯಾಕಂದರೆ ಒಂದು ಪೀರಿಯಡ್ ಅಂತಿರುತ್ತೆ, ಪ್ರತಿಯೊಬ್ಬ ಆಟಗಾರನಿಗೆ ಒಂದು ಪೀರಿಯಡ್ ಅಂತಿರುತ್ತೆ. ಆಮೇಲೆ ಅವ್ರು ಒಂದು ಏನು ಸ್ಟ್ರಾಟಜಿ ಇಟ್ಕೊಂಡು ಬರ್ತಾರೆ, ಅದು ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ ಕೂಡಲೇ ಫೇಲ್ ಆಯಿತು ಅನ್ನೋ ಆಟಗಾರನೇ ಫೇಲ್ ಅಂತ ಹೇಳಕ್ಕೆ ಬರಲ್ಲ. ಆದರೆ ಅವರು ಎಷ್ಟು ತುರ್ತಾಗಿ, ಎಷ್ಟು ಕ್ಷಿಪ್ರವಾಗಿ ಅವ್ರ ತಪ್ಪನ್ನು ತಿದ್ದುಕೊಂಡು ಪುನಃ ಆಟಕ್ಕೆ ಉದುರ್ಕೊಳ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ನೀವು ಹೇಳಿದಾಗ ಶ್ರೇಯಸ್ ಅಯ್ಯರ್, ಅವರೆಲ್ಲರೂ ಒಳ್ಳೆ ಆಟಗಾರರೇ. ಆದರೆ T20ಗೆ ಅಂತ ಹೇಳುವಾಗ ನಮಗೆ ಈಗಿನ ತಂಡದ ಬಗ್ಗೆ ನನಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಒಳ್ಳೆ ತಂಡನೇ ಇದು. ಅವಕಾಶ ಸಿಗಿದಾಗ ಅವರೆಲ್ಲರೂ ಸಾಮರ್ಥ್ಯ ಪ್ರದರ್ಶನ ಮಾಡ್ತಾನೇ ಇದ್ದಾರೆ. ನಮ್ಮ ನಿರೀಕ್ಷೆ ಅವ್ರ ಮೇಲೆ ಜಾಸ್ತಿ ಆಗ್ತದೆ, ನಿರೀಕ್ಷೆ ಭಾರನ ಅವ್ರು ತೊಡ್ಕೊಳಕ್ಕಾಗ್ತಾ ಇಲ್ಲ. ಬಟ್ ಐ ಥಿಂಕ್ ಈಸ್ ಒಳ್ಳೆ ತಂಡನೇ ಇದು. ಕಪ್ ಗೆಲ್ಲಲಿಕ್ಕೆ ಅರ್ಹತೆ ಇರುವಂಥ ತಂಡನೇ ಇದು. ಈಗ ಇನ್ನೊಂದು ಕ್ವಶನ್ ಏನಂದ್ರೆ ಸೂರ್ಯಕುಮಾರ್ ಯಾದವ್ ಅವ್ರ ಬಗ್ಗೆ. ಈಗ ಲಾಸ್ಟ್ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಅವರು ಡಿಸಿಷನ್ ತಗೋತಾರೆ. ಬುಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯನ್ ಬೌಲಿಂಗ್ ಬ್ಯಾಲೆನ್ಸ್ ಇರುತ್ತೆ, ಓವರ್ ಬ್ಯಾಲೆನ್ಸ್. ಆ ಸಂದರ್ಭದಲ್ಲಿ ಅವರು ದುಬೆಗೆ ಬೌಲಿಂಗ್ ಕೊಡ್ತಾರೆ. ದುಬೆ ಆಲ್ರೆಡಿ ಒಂದು ಓವರ್ ಅಲ್ಲಿ 24 ರನ್ ಹೊಡ್ಸ್ಕೊಂಡಿರ್ತಾರೆ. ಅದು ಏನ್ ಇಂಪ್ಯಾಕ್ಟ್ ಬೀಳ್ಬಹುದು ನೆಕ್ಸ್ಟ್ ಮ್ಯಾಚ್? ಒಂದ್ ವೇಳೆ ಮಳೆ ಗಿಳೆ ಬಂದು ನಿಂತೋದ್ರೆ ಏನ್ ಇಂಪ್ಯಾಕ್ಟ್ ಬೀಳ್ಬಹುದು? ಅದು ಬಹಳ ಅಂದ್ರೆ ಅದೊಂದು ತಪ್ಪು ಯಾಕೆ ಆಗಿ ಮಾಡಿದ್ರು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಸೂರ್ಯಕುಮಾರ್ ಯಾದವ್ ಆಸ್ ಎ ಕ್ಯಾಪ್ಟನ್ ಕೆಲವು ಡಿಸಿಷನ್ಗಳು ಯಾವಾಗಲೂ ಪ್ರಶ್ನಾರ್ಹ ಆಗಿತ್ತು. ಯಾಕಂದರೆ ಇವರಿಬ್ಬರು ಬೂಮ್ರಾ, ಹಾರ್ದಿಕ್ ಪಾಂಡ್ಯ ತುಂಬ ಚೆನ್ನಾಗಿ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ. ಬೂಮ್ರಾ ಅಂತೂ ಅವರ ಹೆಸರಿಗೆ ತಕ್ಕಂಗೆ ಅವರು ಅದನ್ನು ಫಾರ್ಮನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಜಿಂಬಾಬ್ವೆ ತಂಡದ ವಿರುದ್ಧ ಸಹ ಅವರು ತುಂಬ ಉತ್ತಮ ಬೌಲಿಂಗ್ ಮಾಡಿದರು. ಆದರೂ ಕೊನೆ ಹಂತದಲ್ಲಿ ಅವ್ರದ್ದು ಒಂದೊಂದು ಓವರ್ ಬಾಕಿ ಇರುವಾಗಲೂ ಅಭಿಷೇಕ್ ಶರ್ಮಂಗೆ ಮೊದಲ ಓವರಲ್ಲಿ ಹೊಡೆಸ್ಕೊಂಡ್ರು ಪುನಃ ಇನ್ನೊಂದು ಓವರ್ ಕೊಡುವಂಥದ್ದು ಅಗತ್ಯತೆ ಏನಿತ್ತು ಅನ್ನೋದು ನಿಜವಾಗಿ ಪ್ರಶ್ನಾರ್ಹನೇ ಅದು. ಯಾಕಂದ್ರೆ ನೀವು ಹೇಳ್ದಂಗೆ ಅದು ಆ ತಪ್ಪು ನಿರ್ಧಾರದಿಂದಾಗಿ ನೆಟ್ ರನ್ ರೇಟು ಪುನಃ ನಮ್ಮದು ಕಡಿಮೆ ಆಗಿಬಿಡ್ತು. ಈಗ ಮುಂದಿನ ಪಂದ್ಯದಲ್ಲಿ, ಈಗ ನಾಳೆ ಭಾನುವಾರ ವೆಸ್ಟ್ ಇಂಡೀಸ್ ಪಂದ್ಯ ಏನಿದೆ, ಆ ಪಂದ್ಯ ಒಂದು ವೇಳೆ ನಡೆಯದಿದ್ದರೆ, ಮಳೆ ಸಾಧ್ಯತೆಯಿಂದ ರದ್ದಾಗ್ತಂದ್ರೆ ವೆಸ್ಟ್ ಇಂಡೀಸ್ಗೆ ಖಂಡಿತ ಇದರಿಂದ ಒಂದು ನೆಟ್ ರನ್ ರೇಟ್ ಮೇಲಿಂದ ಅವರು ಅರ್ಹತೆ ಪಡಿತಾರೆ. ಸೊ ಆ ವಿಷಯ ಬಂದಾಗ ಇದು ತುಂಬ ಇಂಪಾರ್ಟೆಂಟ್, ತುಂಬ ಬ್ಲಂಡರ್, ಬಹುದೊಡ್ಡ ಪ್ರಮಾದ ಅನಿಸ್ಬಿಡುತ್ತೆ ಇದು. ಆದರೆ ಅದೃಷ್ಟವಶಾತ್ ಇದುವರೆಗೆ ಏನು ಮಳೆಯ ಸಾಧ್ಯತೆ ಇಲ್ಲ ಅಂತ ಹೇಳಿದ ಅಂತಾನೆ ಇದೆ. ನೋಡೋಣ. ಆಮೇಲೆ ಇನ್ನೊಂದೇನಂದ್ರೆ ಹಾರ್ದಿಕ್ ಪಾಂಡ್ಯ, ಬಹುಶಃ ಚರ್ಚೆ ಅಂತ ಬಂದಾಗ ನಾವು ಟೀಮ್ ಇಂಡಿಯಾದಿಂದ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಹೊರಗಿಟ್ಟು ತಂಡ ನೋಡ್ಲಿಕ್ಕೂ ಆಗಲ್ಲ, ಮತ್ತೆ ಅದು ಚರ್ಚೆ ಕಂಪ್ಲೀಟ್ ಕೂಡ ಅನ್ಸ್ಕೊಳ್ಳಲ್ಲ. ಯಾಕಂದ್ರೆ ಈಗಿರೋ ಫಾರ್ಮ್ ಬಗ್ಗೆ, ಅವರ ಒಂದು ಆಟದ ಬಗ್ಗೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ, ಅವ್ರ ಫೀಲ್ಡಿಂಗ್ ಅಲ್ಲಿ ಇರೋದ್ರ ಬಗ್ಗೆ, ಅವ್ರ ಆಟಿಟ್ಯೂಡ್ ಬಗ್ಗೆ ಹೇಳೋದಾದ್ರೆ, ಹೌದು, ಒಂದು ಆತ್ಮವಿಶ್ವಾಸ ಒಬ್ಬ ಆಟಗಾರನಿಗೆ ಹೇಗಿರಬೇಕು ಅನ್ನೋದು ಹಾರ್ದಿಕ್ ಪಾಂಡ್ಯ ಅವ್ರನ್ನ ನೋಡ್ಬೇಕು. ಆವತ್ತು ನೀವು ಗಮನಿಸ್ತಿರ್ಬೋದು, ಪಾಕಿಸ್ತಾನದ ವಿರುದ್ಧ ಓಪನರ್ ವಿಕೆಟ್ ತಗೊಂಡಾಗ ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಹಿಂತಿರುಗಿ ನೋಡಲೂ ಇಲ್ಲ, ವಿಕೆಟ್ ಕ್ಯಾಚ್ ಹಿಡಿದಿದ್ದಾರೆ ಅನ್ನೋದು ಸೆಲೆಬ್ರೇಟು ಮಾಡೋಕೆ ಹೋಗಿಲ್ಲ. ಆಸ್ ಇಫ್ ಒಂದು ಗಲ್ಲಿ ಕ್ರಿಕೆಟಲ್ಲಿ ಯಾರ್ದೋ ವಿಕೆಟ್ ತಗೊಂಡು ಅವ್ರ ಥರ ಬಿಹೇವ್ ಮಾಡಿದ್ರು. ಸೊ ದಟ್ ಈಸ್ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಎವ್ರಿ ಪ್ಲೇಯರ್ ಶುಡ್ ಹ್ಯಾವ್. ಒಂದು ಆ ಕಾನ್ಫಿಡೆನ್ಸ್ ಇರಬೇಕು. ಅವರು ಈಗಂತಲ್ಲ, ಮೊದಲಿಂದಲೂ ಆ ಆ್ಯಟಿಟ್ಯೂಡ್ಗೆ
ಆರಂಭದಲ್ಲಿ ಆಟಕ್ಕಿಂತ ಜಾಸ್ತಿ Attitude ಇತ್ತು ಅಂತ ಹೇಳಿ ಟ್ರೋಲ್ ಆಗ್ತಿದ್ರು. ಟ್ರೋಲ್ ಆಗ್ತಾ ಇದ್ರು. ಬಟ್ ಮಧ್ಯದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಸ್ವಲ್ಪ ಮೆದುವಾದ್ರು. ಹೌದು, ಈಗ ಪುನಃ ಬರೀ ಆಟಿಟ್ಯೂಡ್ ತೋರಿಸ್ತಾ ಇಲ್ಲ. ಆಟ ಜೊತೆ ಅದಕ್ಕೆ ತಕ್ಕ ಹಾಗೆ ಹೌದು. ನಿಮ್ದು ಆಟ ಚೆನ್ನಾಗ ಆಟಿಟ್ಯೂಡ್ ನಮ್ಗೂ ಇಷ್ಟ ಆಗ್ಬಿಡುತ್ತೆ. ಹೌದು ನೀವು ಆಟ ಇಲ್ಲದೆ ಬರೀ ಆಟಿಟ್ಯೂಡ್ ಅಂತ ಹೇಳಿದ ಕೂಡಲೇ ಅದು ಚೆನ್ನಾಗಿರಲ್ಲ. ಹೌದು. ಈಗ ಇನ್ನೊಂದು ವಿಷಯ ಅಂತಂದ್ರೆ ಫೀಲ್ಡಿಂಗು. ನಮ್ಮ ಕರ್ನಾಟಕದ ಲೆಜೆಂಡ್ ದ್ರಾವಿಡ್ ಅವ್ರು ಹೇಳ್ತಿದ್ರು ಕ್ಯಾಚ್ ವಿನ್ ಮ್ಯಾಚಸ್ ಅಂತ ಹೇಳಿ. ಯಾಕೆಂದ್ರೆ ಒಂದು ಕ್ಯಾಚ್ ಬಿಡೋದು ತುಂಬಾ ದೊಡ್ಡ ಅಪರಾಧ ಅಂತ. ಬಟ್ ಪ್ರತಿ ಪಂದ್ಯದಲ್ಲಿ ನೋಡ್ತಾ ಇದೀವಿ ನಾವು. ಈಗ ಜಿಂಬಾಬ್ವೆ, ವೆಸ್ಟ್ ಇಂಡೀಸು ಅಂತ ತಂಡಗಳದ್ದು ಫೀಲ್ಡಿಂಗ್ ಎಫರ್ಟ್ ನ ನೋಡಿದ್ರೆ ಮೊನ್ನೆ ವೆಸ್ಟ್ ಇಂಡೀಸ್ ನೋಡ್ತಾ ಇದೆ 87% ಇದೆ. ಅವ್ರು ಇಡೀ ಟೂರ್ನಮೆಂಟ್ ಅಲ್ಲಿ ಟಫ್ ಇರೋ 4 ಕ್ಯಾಚ್ ಬಿಟ್ಟಿದ್ದಾರೆ. ಬಟ್ ಇಂಡಿಯಾದವ್ರು ಕೈ ಬಂದಿರೋ ಕ್ಯಾಚ್ ಗಳನ್ನ ಬಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವ ತರ ಒಂದು ಈಗ ಕ್ಷೇತ್ರ ರಕ್ಷಣೆ ವಿಷಯ ಬಂದಾಗ ನಾವು ಯಾವಾಗಲೂ ಒಂದು ಹೆಜ್ಜೆ ಹಿಂದೆನೇ ಇದ್ದೀವಿ. ಅದು ಯಾಕಂದರೆ ಈಗ ನೀವು ಈ ಗೌತಮ್ ಗಂಭೀರ್ ತರಬೇತುದಾರ ಆದ ನಂತರ ಕಂಪ್ಲೀಟ್ ಸ್ಟ್ರಾಟಜಿ ಬ್ಯಾಟಿಂಗ್ ಮೇಲೇ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಕ್ಷೇತ್ರ ರಕ್ಷಣೆ ಅದೆಲ್ಲ ಸೆಕೆಂಡ್ರಿ. ನೀವು ಹೋಗು ಹೊಡಿ ಬಾ. ಈಗ ಮೊನ್ನೆ ಜಿಂಬಾಬ್ವೆ ಮೇಲೂ ಸಹ ಅವರು ಇವತ್ತು ಯಾವುದೋ ಇಂಟರ್ವ್ಯೂ ನೋಡ್ತಾ ಇದ್ದೆ. ಈ ದೇವರ್ ಕ್ಲಿಯರ್ಲಿ ಟೋಲ್ಡ್ ಏನಂದರೆ ಹೋಗಬೇಕು, ಹೊಡಿಬೇಕು, ಬರಬೇಕು ಅಷ್ಟೇ. ವಿಕೆಟ್ ಹೋಯ್ತು ಹಾಗೆ ಹೀಗೆ ಏನಿಲ್ಲ ಅಂತ ಅನ್ಕೊಂಡು. ಹಾಗಾಗಿ ಆ ಥರ ಸಾಂಘಿಕ ಆಟ ಬಂತು ಅಂತ ಅನ್ಸುತ್ತೆ. 254 ಒಂದು ನಮ್ಮ ತಂಡ ಅದು ಅತ್ಯಧಿಕ ಮೊತ್ತ ಇರಬೇಕು ಮೋಸ್ಟ್ಲಿ ವರ್ಲ್ಡ್ ಕಪ್ 2020 ಮ್ಯಾಚಲ್ಲಿ. ಸೊ ಆ ಥರ ಬಂತು. ನಮ್ದು ಸ್ಟ್ರಾಟಜಿ ಮೋಸ್ಟ್ಲಿ ಬ್ಯಾಟಿಂಗಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಬಹುಶಃ ಕ್ಷೇತ್ರ ರಕ್ಷಣೆ ನಾವೆಲ್ಲೋ ಮಿಸ್ ಮಾಡ್ತಾ ಇದ್ದೀವಿ. ಆದರೆ ಈ ಮುಂದಿನ ಮ್ಯಾಚ್ಗಳಲ್ಲಿ ಈಗಿನ ಲೀಗ್ ಮ್ಯಾಚ್ ಹಂತದಲ್ಲ, ಇದು ಈಗ ತುಂಬ ಬಹುಮುಖ್ಯವಾದ ಪಂದ್ಯ. ಪ್ರತಿ ಪಂದ್ಯಗಳು ನಮಗೆ ಮಾಡಿ ಇಲ್ಲ ಮಾಡಿ ಅನ್ನೋ ಥರನೇ ಆಗಿಬಿಡುತ್ತೆ. ಸೊ ಕ್ಷೇತ್ರ ರಕ್ಷಣೆ ನಾವು ಜಾಸ್ತಿ ಒತ್ತು ಕೊಡಲೇಬೇಕು. ಬೌಲಿಂಗು ನಮ್ಮದು ಭಾಳ ಚೆನ್ನಾಗಿದೆ. ಬೌಲಿಂಗ್ ಬಗ್ಗೆನೂ ಏನು ಇದಿಲ್ಲ. ಕ್ಷೇತ್ರ ರಕ್ಷಣೆನೂ ಸ್ವಲ್ಪ ತೆಗೆದುಕೊಂಡ್ಬಿಟ್ರೆ ಖಂಡಿತ ನಾವು ಎಲ್ಲ ಪಂದ್ಯಗಳನ್ನ ಗೆದ್ಕೊಂಡು ಹೋಗ್ಬೋದು. ನಾವೀಗ ವೆಸ್ಟ್ ಇಂಡೀಸ್ ಟೀಮ್ ಬಗ್ಗೆ ಮಾತಾಡೋದಾದ್ರೆ, ವೆಸ್ಟ್ ಇಂಡೀಸ್ ತಂಡ ಲಾಸ್ಟ್ ವರ್ಷ ಇರಲೇ ಇಲ್ಲ, ವರ್ಲ್ಡ್ ಕಪ್ ಅಲ್ಲೇ ಇರಲಿಲ್ಲ. ಬಟ್ ಈ ಸರಿ ಫಿನಿಕ್ಸ್ ತರ ಎದ್ದು ಬಂದಿದ್ರು. ಅವ್ರ ಬಗ್ಗೆ ಮಾತಾಡೋದಾದ್ರೆ, ಆಮೇಲೆ ಇಂಡಿಯಾದ ಮೇಲೆ ಅವರು T20 ಇಂಡಿಯಾದ ಮೇಲೆ ಅಂತಲ್ಲ 2020 ಅಂತ ಬಂದ್ರೆ ವೆಸ್ಟ್ ಇಂಡೀಸ್ ಅಂತ ಬಂದ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈಗ ಅವರು ಫಿನಿಕ್ಸ್ ತರ ಎದ್ದು ಬಂದಿದ್ದಾರೆ ಕೂಡ. ಲೀಗಲ್ 4 ಮ್ಯಾಚ್ ಗೆದ್ಕೊಂಡು ಬಂದಿದ್ದಾರೆ. ಸೊ ವೆಸ್ಟ್ ಇಂಡೀಸ್ ತಂಡ ನಮ್ಮ ಮೇಲೆ ಅವರು ಹೆಡ್ ಇದ್ದಾರೆ. ಅಂದ್ರೆ T20 ವಿಶ್ವಕಪ್ ಅಂತ ಬಂದಾಗ ಅವ್ರು ಇದುವರೆಗೂ ನಾವು ಮತ್ತೆ ವೆಸ್ಟ್ ಇಂಡೀಸ್ 4 ಬಾರಿ ಮುಖಾಮುಖಿ. ಅವರು 3 ಬಾರಿ ಗೆದ್ರೆ ನಮ್ಮವ್ರು 2016ರಲ್ಲಿ 1 ಬಾರಿ ಮಾತ್ರ ಗೆಲುವು ಸಾಧಿಸಿದ್ವಿ. ಸೊ ಈ ಒಂದು ವೆಸ್ಟ್ ಇಂಡೀಸ್ ತಂಡದ ಬಗ್ಗೆ, ಈಗಿರೋ ಕರೆಂಟ್ ಟೀಮ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ನೀವು ಇದನ್ನು ಈ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾದ್ರೆ 2016ನ ಫೈನಲ್ ಪಂದ್ಯ ನೆನಪಿಸ್ಕೊಳ್ಬೇಕು. ಆಗ ಸೆಮಿಫೈನಲ್ ಇಂಗ್ಲೆಂಡ್ ಮೇಲೆ ಹೌದು, ಫೈನಲ್ ಮ್ಯಾಚ್. ಕೊನೆ ಓವರಲ್ಲಿ 19 ರನ್ ಬೇಕಿದ್ದಾಗ 4 ಓವರಿಗೆ 4 ಸಿಕ್ಸ್ ಹೊಡೆದು ಬ್ರಾತ್ವೈಟ್ ಪಂದ್ಯ ಗೆದ್ಕೊಂಡ್ಬಿಟ್ರು. ಡೈರಲ್ ಸ್ವಾಮಿ ಆಗ ಕ್ಯಾಪ್ಟನ್, ಈಗ ಅವರು ಕೋಚ್. ಸೊ ಇನ್ ಬಿಟ್ವೀನ್ ಏನಾಯ್ತು, ಅವ್ರಿಗೆ ಲಾಸ್ಟ್ ಕೊನೆ ವರ್ಷದಲ್ಲಿ ಕಳೆದ ಅವರಿಗೆ ಅರ್ಹತೆನೂ ಸಿಗ್ಲಿಲ್ಲ. ಈಗ ವರ್ಷ ಅವರು ಬಂದಾಗ ಅವರಿಗೆ ಮೇಲೆ ನಿರೀಕ್ಷೆನೇ ಇರಲಿಲ್ಲ. ನಿರೀಕ್ಷೆ ಇಲ್ಲದಾಗ ನಿಮ್ಗೆ ಸಾಧನೆ ಮಾಡೋದು ಬಹಳ ಸುಲಭ ಅಂತ ಅನ್ಸ್ತದೆ ನನ್ನ ಪ್ರಕಾರ ಹೇಳಿದ್ರೆ. ಯಾಕಂದ್ರೆ ಅವರು ಕಳ್ಕೊಳ್ಳೋದೇನಿಲ್ಲ. ಆದ್ರೆ ಅದೇ ಸಂದರ್ಭದಲ್ಲಿ ನಾವು ಒಂದು ಗಮನಿಸ್ಬೇಕು, ಈಗ ವೆಸ್ಟ್ ಇಂಡೀಸ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಆದ್ರೆ ಅವ್ರು ಯಾರ ಮೇಲೆಲ್ಲ ಗೆದ್ದಿದ್ದಾರೆ ಅನ್ನೋದನ್ನ ಗಮನಿಸ್ಬೇಕು. ಲೀಗ್ ಅಂತದ ಎಲ್ಲ ಕ್ವಾಲಿಫೈಡ್ ಅರ್ಹತಾ ಸುತ್ತಲ್ಲೇ ಬಂದ ತಂಡಗಳ ಮೇಲೇ ಜಾಸ್ತಿ ವಿಜೃಂಭಿಸಿ ಅವರು ಗೆದ್ಕೊಂಡ್ ಬಂದಿರೋದು. ಇಂಗ್ಲೆಂಡ್ ಮೇಲೂ ತಿನ್ಕಾಡ್ಕೊಂಡು ಗೆದ್ರು. ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾದ ಮೇಲೆ ಓಕೆ, ಅವ್ರಿಗೆ ನಿಜವಾದ ಒಂದು ಆಟ ಕಂಡಿದ್ದು ಸೌತ್ ಆಫ್ರಿಕಾದ ಮೇಲೆ ಕೊನೆಯ ಪಂದ್ಯದಲ್ಲಿ 83ಕ್ಕೆ 7 ವಿಕೆಟ್ ಹೋಗಿದ್ದಾಗ ಶೆಫರ್ಡ್ ಮತ್ತೆ ಹೋಲ್ಡರ್ ಇಬ್ಬರು ಸೇರಿ, ಅಂದ್ರೆ ಅದು ಏನ್ ಸೂಚಿಸ್ತದೆ ಅಂದ್ರೆ ಕಿಲ್ಲರ್ ಇನ್ಸ್ಟಿಂಕ್ಟ್. ಕೊನೆವರೆಗೂ ನಾವು ಬಿಡಲ್ಲ. ಅದು ಪ್ರತಿ ಒಂದು ತಂಡದಲ್ಲೂ ಇದೆ. ಈ ವರ್ಷದ ನೀವು 2020 ವರ್ಲ್ಡ್ ಕಪ್ ನೋಡಿದ್ರೆ ಪ್ರತಿ ತಂಡಗಳು ಅದೇ ಕೆಚ್ಚೆದಿಂದ ಆಡೋದು ಅಂತ ಹೇಳ್ತೀವಿ. 1-2 ತಂಡಗಳು ಎಕ್ಸೆಪ್ಷನ್ ಇರ್ಬೋದು, ಅದರಲ್ಲಿ ಆ ಥರನೇ ಆಡ್ತಾ ಇದ್ದಾವೆ. ಎಕ್ಸಾಂಪಲ್ ಅಂದ್ರೆ ಜಿಂಬಾಬ್ವೆ ನೋಡ್ಬೋದು ನಾವು. ಈ ಸರಿ ಅವರು ಆಡಿದ ರೀತಿ, ಆಸ್ಟ್ರೇಲಿಯಾ ಅಂತ ಬಲಿಷ್ಠ ತಂಡನ ಸೋಲಿಸ್ಕೊಂಡು ಸೂಪರ್ ಕ್ರಿಕೆಟ್ ಅಲ್ಲಿ ಏನೋ ಆಗ್ಬೋದು. ಇದು ಸ್ವಲ್ಪ ಮೈ ಮಾತ್ರ ಏನೋ ಆಗ್ಬೋದು. ಹೌದೌದು. ಈ ವೆಸ್ಟ್ ಇಂಡೀಸ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಎಲ್ಲೋ ಒಂದ್ ಕಡೆ ಈ ಫ್ರಾಂಚೈಸಿ ಲೀಗ್ ಆಡೋದು ವೆಸ್ಟ್ ಇಂಡೀಸ್ ಅಂತಾನೆ ಅಲ್ಲ, ಜಿಂಬಾಬ್ವೆನೂ ತಗೊಳ್ಳಿ. ಬಟ್ ಈಗಿರೋ ಈ ಕರೆಂಟ್ ಫಾರ್ಮ್ ಗೆ ಕಾರಣ ಹೆಟ್ಮೇಯರ್ ಅಂತ ಪ್ಲೇಯರು IPL ಅಲ್ಲಿ ಮಿಂತಾರೆ. ಶೆಫರ್ಡ್ ಲಾಸ್ಟ್ ಇಯರ್ RCB ಪರ ಸಿಕ್ಕಾಪಟ್ಟೆ ಒಳ್ಳೆ ಆಟ ಆಡಿದ್ರು. ಜೇಸನ್ ಹೋಲ್ಡರ್ IPL ಅಲ್ಲಿ ಆಡ್ತಾರೆ.
ಟೋಟಲ್ ಆಗಿ ಇಡೀ ಟೀಮ್ IPL ಅಲ್ಲಿ ಆಡೋದು. ಅವರಿಗೆ ಈ ನೆಕ್ಸ್ಟ್ ಈಡನ್ ಗಾರ್ಡನ್ಸ್ ಕೂಡ ಅವರಿಗೆ ಪಿಚ್ ಬಗ್ಗೆ ಎಲ್ಲ ಅರಿವಿದೆ. ಆಲ್ರೆಡಿ ಆಡಿದ್ದಾರೆ ಅವರು. ಹೌದು, ಅದೆಷ್ಟು IPL ಅವ್ರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ. ಮತ್ತೆ ಫ್ರಾಂಚೈಸಿ ಲೀಗ್ಗಳು ಬೇರೆ ಬೇರೆ ತಂಡಗಳಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಸಣ್ಣ ಪುಟ್ಟ ತಂಡಗಳಿಗೆ ಅಂತ ಹೇಳೋದು. ಹೌದು, ಭಾರತದ ಕಂಡೀಷನ್ ಅವ್ರಿಗೆ ಒಪ್ಕೊಳ್ಳಕ್ಕೆ ತುಂಬಾ ಅನುಕೂಲ ಆಯ್ತು ಅವ್ರಿಗೆ IPL ಆಡೋದ್ರಿಂದಾಗಿ. ಆದರೆ ವೆಸ್ಟ್ ಇಂಡೀಸ್ ನೀವು ಗಮನಿಸಿದ್ರೆ ಇವರು ಭಾರತದ ಒಂದು ಸ್ಟ್ರಾಟಜಿ ಏನಿದೆ ಚೆನ್ನಾಗಿ ಮಾಡಿಕೊಂಡ್ರೆ ಗೆಲ್ಲೋದೇನು ಕಷ್ಟದ ಪಂದ್ಯ ಏನಲ್ಲ ನಾಡಿದ್ದು. ಯಾಕಂದರೆ ಅಲ್ಲಿ ಒಂದು 4-5 ಆಟಗಾರರು ಬಿಟ್ಟರೆ ನಿಂತು ಆಡೋರು ಕೊರತೆ ಇದೆ ಅಲ್ಲಿ. ಯಾಕಂದರೆ ಹೋಪ್ ಕ್ಯಾಪ್ಟನ್ ಅವರೊಬ್ರು ಒಳ್ಳೆ ನಿಂತಾಡುವಂಥ ಆಟಗಾರರು. ಹೆಟ್ಮರ್ ನಾವು ಜಾಸ್ತಿ ನಂಬುವಂಗಿಲ್ಲ ಅಲ್ವಾ. ಸೊ ಆ ಲೆಕ್ಕದಲ್ಲಿ ನಮ್ಮ ಬೌಲಿಂಗು ಬುಮ್ರಾ ಚೆನ್ನಾಗಿದೆ, ಮನುಚಾಗಿದೆ. ಸೊ ಅದನ್ನು ಕಂಟ್ರೋಲ್ ಮಾಡಿದರೆ ಏನು ಸರಿಸಾಟಿ ಸಮಬಲದ ಹೋರಾಟ ಅನ್ನೋ ಥರದ್ದು ಏನು ಕಾಣ್ಲಿಕ್ಕಿಲ್ಲ ಅನಿಸ್ತದೆ. ಹೌದೌದು, ಇವರು ಒಂದೇ ಅಡ್ವಾಂಟೇಜ್ ಅಂದ್ರೆ ಅವ್ರ ಮೇಲೆ ನಿರೀಕ್ಷೆಗಳು ಕಡಿಮೆ ಇರುತ್ತೆ, ಅದೊಂದು ಅಡ್ವಾಂಟೇಜ್ ಅವ್ರಿಗೆ. ಸೋತ್ರೆ ಏನು ನಾವು ಫೈಟ್ ಮಾಡುವ ಆ ತರ ಮನಸ್ಥಿತಿ ಬಂದ್ರೆ, ಆದ್ರೆ ಅವ್ರು ಅಂತ ಸಂದರ್ಭದಲ್ಲೇ ಗೆಲ್ಲೋದು ಇದು ಜಾಸ್ತಿ ಇತ್ತು. ಆ ಇಂಗ್ಲೆಂಡ್ ಮೇಲೂ ಸಹ ಎಲ್ಲರೂ ಇಂಗ್ಲೆಂಡ್ ಗೆಲ್ತಾರ ಅಂತ ಇದ್ರು 2016 ಅಲ್ಲಿ ಫೈನಲ್ ಆಡುವಾಗ. ಅದ್ರ ಕೊನೆ ಒಂದು ಓವರ್ ಅಲ್ಲಿ ಯಾರು ನಿರೀಕ್ಷೆ ಆಗದಂತ ಪವಾಡ ತರ ಆಗ್ಬಿಡ್ತು. ಈಗ ಇಂಡಿಯಾ ಟೀಮ್ ಅಲ್ಲಿ ಬೌಲಿಂಗ್ ಅಲ್ಲಿ ಸ್ವಲ್ಪ ವರುಣ್ ಚಕ್ರವರ್ತಿ ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ನರ್ ಈಗಿರೋದ್ರಲ್ಲಿ, ವರ್ಲ್ಡ್ ಅಲ್ಲಿ ಬೆಸ್ಟ್ ಸ್ಪಿನ್ನರ್ ಅವರು. ಅವ್ರ ಮೇಲೆ ಯಾಕೋ ಸ್ವಲ್ಪ ಬೌಲಿಂಗ್ ಅಲ್ಲಿ ಸ್ವಲ್ಪ ದುಬಾರಿ ಆಗ್ತಾ ಇದಾರೆ. ಸೊ ಆಮೇಲೆ ಹರ್ಷದೀಪ್ ಸಿಂಗ್ ನಾವು ಹೊರಗಿಡಕ್ಕಾಗಲ್ಲ. ಏನಾದ್ರೂ ಬದಲಾವಣೆಗಳು ಆಗ್ಬಹುದಾ ಅಂತ ನೆಕ್ಸ್ಟ್ ಮುಂದಿನ ಪಂದ್ಯಕ್ಕೆ? ನನ್ಗನ್ಸುತ್ತೆ ಕುಲ್ದೀಪ್ ಯಾದವ್ ಮೋಸ್ಟ್ಲಿ ಆಡ್ಬಹುದು ಅಂತ ಅನ್ಸ್ತದೆ. ಕುಲ್ದೀಪ್ ಯಾದವ್ ಬರ್ಬೋದು. ರಿಂಕು ಸಿಂಗ್ ಇಲ್ಲ. ರಿಂಕು ಸಿಂಗ್ ಮೇ ಬಿ ನೆಕ್ಸ್ಟ್ ಮ್ಯಾಚ್ ಹೊತ್ತಿಗೆ ಟೀಮ್ ಸೇರ್ಕೋತಾರೆ. ಈಗ ಇದೇ ಕಾಂಬಿನೇಷನ್ ಹೋಗ್ಬೋದು ಅಂತೀರಾ, ಅಥವಾ ರಿಂಕು ಸಿಂಗ್ ಏನಾದ್ರು ಫಿನಿಷರ್ ರೋಲ್ ಅಲ್ಲಿ ಇಡೋಕ್ ಪ್ರಯತ್ನ ಮಾಡ್ತಾರೆ? ಇಲ್ಲ, ನನ್ಗನ್ಸುತ್ತೆ ಇದರಲ್ಲಿ ಜಿಂಬಾಬ್ವೆ ತಂಡದಲ್ಲಿ ಏನು ಬದಲಾವಣೆ ಮಾಡ್ಲಿಕ್ಕಿಲ್ಲ. ಆದ್ರೆ ಮಾಡಿದ್ರೆ ಸ್ಪಿನ್ನರ್ ಏನೋ ಬದಲಾವಣೆ ಆಗ್ಬೋದು. ಆದ್ರೆ ವರುಣ್ ಚಕ್ರವರ್ತಿ ಬದಲು ಕುಲ್ದೀಪ್ ಯಾದವ್ ಬರ್ಬೋದು. ಮತ್ತೆ ಎಲ್ಲರೂ ನಮ್ಮಲ್ಲಿ ಈಗ ಆಲ್ರೌಂಡರ್ಸ್ ಸಂಖ್ಯೆ ಜಾಸ್ತಿ. ಹಾರ್ದಿಕ್ ಪಾಂಡ್ಯ ಇರ್ಬೋದು, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇರೋ ಡೌಟ್ ಇದೆ. ದುಬೆ ಇದ್ದಾರೆ. ಹಾಗಾಗಿ ಬೌಲಿಂಗ್ ಮಾಡ್ಲಿಕ್ಕೆ ಅಭಿಷೇಕ್ ಶರ್ಮಾ ಕೂಡ ಹೌದು, ಸ್ಪಿನ್ ಬೌಲರ್ ವರ್ಕ್ ಆಯ್ತು ಅಂದ್ರೆ ಅವ್ರನ್ನು ಕೂಡ ನಾವು ನೋಡಬಹುದು. ಮತ್ತೆ ಇದು ಈಡನ್ ಗಾರ್ಡನ್, ನೀವು ತುಂಬಾ ವರ್ಷಗಳಿಂದ ಕ್ರಿಕೆಟ್ ನೋಡ್ಕೊ ಬಂದಿದ್ರಿ. ಈಡನ್ ಗಾರ್ಡನ್ ಪಿಚ್ ಬಗ್ಗೆ ಮಾತಾಡೋದಾದ್ರೆ ಭಾರತಕ್ಕೆ ಎಷ್ಟು ಸಪೋರ್ಟಿವ್ ಆಗಿದೆ, ಮತ್ತೆ ಈ ಪಿಚ್ ಹೇಗೆ ವರ್ತನೆ ಮಾಡಬಹುದು ಮುಂದಿನ ಪಂದ್ಯಕ್ಕೆ ಅಂತ? ಮೊದಲು ಬ್ಯಾಟ್ ಮಾಡಿ ತಂಡಕ್ಕೆ ಸ್ವಲ್ಪ ಅನುಕೂಲ ಜಾಸ್ತಿ ಇರ್ಬೋದು ನಾಡಿನ ಪಂದ್ಯದಲ್ಲಿ. ಯಾಕಂದ್ರೆ ರನ್ಗಳು ಜಾಸ್ತಿ ಬರಬಹುದು ಅನ್ನೋ ತರ ಒಂದು ಕ್ಯೂರೇಟರ್ ಅವರದ ಸ್ಟೇಟ್ಮೆಂಟ್ ನೋಡಿದೆ ಇವತ್ತು. ರನ್ಗಳು ಜಾಸ್ತಿ ಬರ್ಬೋದು ಅಂತ. ಸೊ ಜಾಸ್ತಿ ರನ್ ನೋಡಿದು ಒತ್ತಡ ಹೇರುವ ಅವಕಾಶ ಮೊದಲು ಬ್ಯಾಟ್ ಮಾಡೋ ತಂಡಕ್ಕೆ ಇರುತ್ತೆ. ಹಾಗಾಗಿ ಬೌಲರ್ಗಳಿಗೆ ಇದೊಂದು ಅಗ್ನಿ ಪರೀಕ್ಷೆ ನಾಳೆ. ಅವರು ಯಾವ ಥರ ಅದನ್ನು ನಿಯಂತ್ರಿಸ್ತಾರೆ ಅಂತ ಅನ್ನೋದು. ಸೊ ಟಾಸು ಮಹತ್ವ ಪಾತ್ರ ವಹಿಸ್ಬೋದು ಅಂತ ಅನಿಸ್ತದೆ. ಟಾಸ್ ನಾಳೆ ಪಂದ್ಯದಲ್ಲಿ ಟಾಸ್ ಗೆದ್ದ ತಂಡ ಬಹುಶಃ ಬ್ಯಾಟಿಂಗ್ ಅನ್ನೇ ಮೊದಲು ಆಯ್ಕೆ ಮಾಡ್ಕೋಬಹುದು ಅಂತ ಅನಿಸ್ತದೆ ನನಗೆ. ಭಾರತ ತಂಡ ಯಾವ ರೀತಿಯಾದಂತಹ ಕಾಂಬಿನೇಷನ್ ಅಲ್ಲಿ ಬಂದ್ರೆ ಅಥವಾ ಲಾಸ್ಟ್ ಕಾಂಬಿನೇಷನ್ ಅಲ್ಲೇ ಬಂದ್ರೆ ಬೆಟರಾ? ಏನೆಲ್ಲ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಮೈದಾನಕ್ಕೆ ಬರಬೇಕು? ಏನಾದ್ರೂ ಬದಲಾವಣೆ ಮಾಡ್ಕೊಂಡಿದ್ರೆ ಯಾವ್ದು ಬದಲಾವಣೆ ಮಾಡ್ಕೋಬೇಕು? ಮತ್ತೆ ಏನು ಬೆಟರ್ ಏನ್ ಮಾಡ್ಕೋಬಹುದು ಲಾಸ್ಟ್ ಮ್ಯಾಚ್ಗಿಂತ ಅಂತ ನೋಡೋದಾದ್ರೆ? ಪವರ್ ಪ್ಲೇನಲ್ಲಿ ವಿಕೆಟ್ ಹೋಗೋದಾಗೆ ನೋಡ್ಕೋಬೇಕು ಮೊದಲು. ಅಂದರೆ ಇವರು ಮೊದಲ ಬಾಲ್ನಿಂದಲೇ 6 ಹೊಡೆಯೋದು, 4 ಹೊಡೆಯೋದು ಜೊತೆಯಲ್ಲಿ ಆಕ್ರಮಣಕಾರಿ ಆಟದ ಜೊತೆಯಲ್ಲೂ ರಕ್ಷಣಾತ್ಮಕ ವಿಕೆಟ್ ಉಳಿಸ್ಕೊಳ್ಳೋದ್ರ ಬಗ್ಗೆನೂ ಗಮನ ಕೊಡಬೇಕಾಗತ್ತೆ. ಸೊ ನೀವು ಈ ಅಭಿಷೇಕ್ ಶರ್ಮಾ ಅವರದ ಬ್ಯಾಟಿಂಗ್ ವೈಖರಿ ನೋಡಿದರೆ ಅವರು ಶೂನ್ಯ ಸುತ್ತಿದ ನಂತರ ಕಳೆದ ಇದರಲ್ಲಿ ಸ್ವಲ್ಪ ಅಲರ್ಟ್ ಆಗಿ ಸ್ವಲ್ಪ ಕೇರ್ಫುಲ್ ಆಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ಖುಷಿ ವಿಷಯ. ಅಂದರೆ ಬ್ಯಾಟ್ ಇರೋದೇ ಬೀಸೋಕ್ಕಲ್ಲ, ಒಂದು ಸ್ವಲ್ಪ ನೋಡ್ಕೊಂಡು ಬೀಸಬೇಕಾಗುತ್ತೆ ಆಟಿಟ್ಯೂಡು ಕಾಣ್ತಾ ಇದೆ. ಸೊ ಪವರ್ ಪ್ಲೇನಲ್ಲಿ ನೀವು ಎಷ್ಟು ವಿಕೆಟ್ ಉಳಿಸ್ಕೊಂಡು ಎಷ್ಟು ರನ್ ಹೊಡಿತಾರೆ ಅನ್ನೋದು ಇಡೀ ಪಂದ್ಯನ ಮಾಡೋದು. ಯಾಕಂದರೆ ನಮ್ಮಲ್ಲಿ ಅಪ್ ಟು 7ವರೆಗೂ ಬ್ಯಾಟ್ಸ್ಮನ್ ಇದ್ದಾರೆ. ಹಾಗಾಗಿ ಬ್ಯಾಟ್ ಏನು ಆಟಗಾರರಿಗೇನು ತೊಂದರೆ ಇಲ್ಲ. ಅಂದರೆ ಒಬ್ಬರು ಆಡೋರು ಇದ್ದಾರೆ. ಯಾಕಂದರೆ ಈಗ ಸೂರ್ಯಕುಮಾರ್ ಯಾದವ್ ಸಹ ಎಲ್ಲರೂ ವಿಕೆಟ್ ಹೋದ ನಂತರ ಸೂರ್ಯಕುಮಾರ್ ಯಾದವ್ ಆಡಿದರು. ಹಾರ್ದಿಕ್ ಪಾಂಡ್ಯ ಎಲ್ಲ ಮ್ಯಾಚಲ್ಲೂ ಆಡ್ತಾನೆ ಇದ್ದಾರೆ. ಸೊ ಹಾಗಾಗಿ ನಮಗೆ
7ನೇ ವಿಕೆಟ್ ಅವ್ರು ಈಗ ಮೋಸ್ಟ್ಲಿ ಇದೇ ತಂಡ ಉಳಿಸ್ಕೊಂಡ್ರೆ 6ನೇ ಇದಕ್ಕೆ ಇವರು ಬರ್ಬೋದು, ತಿಲಕ್ ವರ್ಮಾ ಹೌದು 6ನೇ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಲೋವರ್ ಆರ್ಡರ್ ಸ್ವಲ್ಪ Lower order. ಬಲ ಸಿಗುತ್ತೆ. ಬರುತ್ತೆ ಫಿನಿಷರ್ ಹೌದು. ರಿಂಕು ಸಿಂಗ್ ರೋಲ್ನ ಅವ್ರು ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನಂದ್ರೆ ಓಪನರ್ ಆಗಿ ಹ್ಮ್. ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೌದು ಬಟ್ ಬೇರೆ ಕ್ರಮಾಂಕಕ್ಕೆ ಹೋದ್ರೆ ಅಷ್ಟು ಸೆಟ್ ಆಗ್ತಿಲ್ಲ. ಹೌದು ಹಂಗಾಗಿ ಇಶಾನ್ ಕಿಶನ್ ನಿನ್ನೆ 3ನೇ ಕ್ರಮಾಂಕದಲ್ಲೂ ಚೆನ್ನಾಗಿ ಆಡಿದ್ರೆ ಮತ್ತೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಫಾರ್ಮಲ್ ಇದೆ. ಸೊ ನೀವೇ ಈ ತಂಡ ಏನಿದೆ ಹೌದು ಇದೇ ತಂಡನೇ ಕಂಟಿನ್ಯೂ ಮಾಡಿದ್ರೆ ಹೌದು ಒಂದು ಖಂಡಿತ. ಆಮೇಲೆ ಇದೇ ಖಂಡಿತ. ಒಂದು ಬ್ಯಾಲೆನ್ಸ್ ಆಗಿದೆ ಈ Balance ಟೀಮ್. ಆಗಿದೆ. ವೆಸ್ಟ್ ಇಂಡೀಸ್ ನ ಹೌದು. ಸೋಲಿಸಬಹುದು ಅಂತ ಹೌದು, ಹೇಳಿ ಹೌದು, ಹೌದು. ಸ್ಪಿನ್ನರ್ಗೆ ಸ್ಪಿನ್ನಿಂಗ್ ವಿಭಾಗಕ್ಕೆ ಸ್ವಲ್ಪ ಬಲ ಕೊಡಬೇಕಾಗತ್ತೆ ನಾಳೆ. ಅದ್ರಲ್ಲಿ ಮೋಸ್ಟ್ಲಿ ನಾನು ನಿರೀಕ್ಷೆ ಮಾಡ್ತೀನಿ ಒಂದು ಬದಲಾವಣೆ ಇರ್ಬೋದು, ಸ್ಪಿನ್ನರ್ ವಿಷಯದಲ್ಲಿ ಒಂದು ಬದಲಾವಣೆ ಇರ್ಬೋದು ಅಂತ. ಓಕೆ ಯಾಕಂದ್ರೆ ವೆಸ್ಟ್ ಇಂಡೀಸ್ನವರು ಸ್ವಲ್ಪ ಸ್ಪಿನ್ಗೆ ಹಾ ಮೀಡಿಯಂ Big ಪೇಸ್ shot ಮಾಡಕ್ ಹೋಗಿ. ಕಾನ್ಫಿಡೆಂಟ್ ಆಗಿ ಸ್ಪಿನ್ ಆಟ ಆಡೋಕ್ಕೆ ಸ್ವಲ್ಪ ಕಷ್ಟನೇ ಅವರಿಗೆ. ಓಕೆ ಮಿಡ್ ಪೇಸ್ನ ಅವರು ಮೀಡಿಯಂ ಪೇಸ್ನ ಅಲ್ಲಿ ಇಲಾಜಲ್ಲಿ ಹೋಗಿ ಆಟ ಆಡ್ತಾರೆ. ಓಕೆ ಸೊ ಸ್ಪಿನ್ ವಿಭಾಗನ ಸ್ವಲ್ಪ ನಾವು ಗಮನಿಸಬೇಕು. ಬದಲಾವಣೆ ಆದರೆ ಅದರಲ್ಲಿ ಆಗ್ಬೋದು, ಅದರ್ವೈಸ್ ಇದೇ ತಂಡ ಮುಂದುವರಿಸ್ಬೋದು ಅಂತ ಅನಿಸ್ತದೆ. ಸೊ ಮುಂದಿನ ಪಂದ್ಯನ ಎದುರು ನೋಡ್ಕೊಳ್ಳೋಣ ನಾವು. ಉತ್ತಮ ಪಂದ್ಯ ಬರ್ಬೋದು ನಮ್ಮ ಮುಂದೆ ಅಂತ ಅಂದ್ಕೊಂಡು ಆಶಾಭಾವನೆ ಇಟ್ಕೊಳ್ಳೋಣ. ಭಾರತ ಅದ್ರ ಗೆಲ್ಬೋದು, ಸೆಮಿಫೈನಲ್ಗೆ ಹೋಗ್ಬೋದು, ಮಳೆ ಬರದಿರಲಿ ಅನ್ನೋ ಒಂದು ಆರೈಕೆಯೊಂದಿಗೆ ಓಕೆ ಎದುರು ನೋಡೋಣ. ಸರ್, ಇಷ್ಟೊತ್ತು ನಾವು ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನ ಮಾಡಬೇಕು, ಏನು ಗೇಮ್ ಪ್ಲಾನ್ ಮೂಲಕ ಬಂದರೆ ಭಾರತ ಗೆಲ್ಲೋ ಅವಕಾಶಗಳಿದೆ ಅನ್ನೋಂಥ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಲುಪಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅವಕಾಶ ಕೊಟ್ಟಾಗ ನಿಮಗೂ ಒಂದು ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಭಾರತ ಮುಂದಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ರೀತಿಯಾದಂತಹ ಗೇಮ್ ಪ್ಲಾನನ್ನು ಮಾಡ್ಕೊಂಡು ಬರಬೇಕು ಅನ್ನೋಂತಹ ಒಂದು ಚರ್ಚೆಯನ್ನು ಇದುವರೆಗೂ ಮಾಡಿದ್ದೇವೆ. ಮುಂದಿನ ಪಂದ್ಯದಲ್ಲಿ ಕೂಡ ಇಂಥದ್ದೇ ಒಂದು ಚರ್ಚೆ ಜೊತೆ ಬರ್ತೀವಿ. ನಮಸ್ಕಾರ.